Hello everyone. Today we are going to discuss very important points with respect to EAO and WO applications. Okay. So ಇದರಲ್ಲಿ ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳು ಮೆಸೇಜ್ ಮುಖಾಂತರ ಟೆಕ್ಸ್ಟ್ ಮುಖಾಂತರ ಸಾಕಷ್ಟು ಡೌಟ್ಸ್ ಕೇಳಿದ್ದಾರೆ. ಅದನ್ನ ಮೊದಲು ನಾವು ಬಗೆಹರಿಸೋಣ. ಅದ ನಂತರ ನಾವು ಅಪ್ಲಿಕೇಶನ್ ಯಾವ ತರ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಚರ್ಚೆ ಮಾಡೋಣ. ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ಕೆಲವೊಂದು ಕ್ವಾರೀಸ್, ಕೆಲವೊಂದು ಕ್ವಶನ್ಸ್ ಸ್ಟೂಡೆಂಟ್ಸ್ ಕೇಳಿರೋದನ್ನ ಡಿಸ್ಕಸ್ ಮಾಡ್ತೀನಿ. ಅದಾದ್ಮೇಲೆ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಡಾಕ್ಯುಮೆಂಟ್ಸ್ ಯಾವ್ದಾವ್ದು ಸಬ್ಮಿಟ್ ಮಾಡ್ಬೇಕು ಅನ್ನೋದು. ಓಕೆ. ಸೊ ಫಸ್ಟ್ ಆಫ್ ಆಲ್ ಕೆಲವೊಂದು ಚಾರ್ಟ್ಸ್ ಓದ್ತೀನಿ ನೋಡಿ. ಸಾಕಷ್ಟು ಡೌಟ್ಸ್ ಇರೋದು, ನಿಮ್ಗೂ ಇದೇ ಡೌಟ್ಸ್ ಇರಬಹುದು. ಓಕೆ. Hello sir, for caste and income application, we should upload sir. Is it caste and income certificate for job purpose or education purpose? So ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಸೊ ಎಜುಕೇಶನ್ ರಿಲೇಟೆಡ್ ಅಥವಾ ಇನ್ಕಮ್ ಎಜುಕೇಶನ್ ಅಥವಾ ಜಾಬ್ ರಿಲೇಟೆಡ್. ಓಕೆ. ಸೊ ಈಗ ನಿಮ್ಮ ಕಾಸ್ಟ್ ಅಥವಾ ಕಾಸ್ಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಜಾಬ್ ಅಥವಾ ಎಜುಕೇಶನ್ ಇದು ಎರಡು ಮೆನ್ಷನ್ ಮಾಡಿಲ್ಲ ಅಂದ್ರೆ ಸೊ ಯು ಕ್ಯಾನ್ ಅಪ್ಲೈ ದಟ್. ಓಕೆ. ದಿಸ್ ಇಸ್ ಒನ್ ಪಾಸಿಬಿಲಿಟಿ. ಅಂಡ್ ಅದರ್ ಇಸ್ ಎಜುಕೇಶನ್ ಮಾತ್ರ ಬರ್ದಿದ್ರೆ ದಟ್ ಈಸ್ ನಾಟ್ ವ್ಯಾಲಿಡ್ ಫಾರ್ ದಿಸ್ ಎಒ ಅಪ್ಲಿಕೇಶನ್, ಬಿಕಾಸ್ this is related with the job, not for your degree. Okay, not for pursuing degree. This is one is clear, right? And second question ಬಂದು ಇಲ್ಲಿ ನೋಡಿ. ಹೆಲೋ ಸರ್, ಪ್ಲೀಸ್ ಬಹಳಷ್ಟು ಜನ ಸರ್ ವಿಡಿಯೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ನಾನು ಅರ್ಜೆಂಟ್ ಮಾಡಿಲ್ಲ, ಯಾಕಂದ್ರೆ ಸಾಕಷ್ಟು ಕ್ವಾರೀಸ್ ನನ್ನ ಸ್ಟೂಡೆಂಟ್ಸ್ ಇಂದ ಬರ್ತಿದ್ರು. ಅದನ್ನೆಲ್ಲ ಒಂದು ಕಡೆ ನಾನು ಇಟ್ಕೊಂಡು ಒಂದೇ ಸಲ ವಿಡಿಯೋ ಮಾಡ್ಬೇಕನ್ನೋ ಉದ್ದೇಶದಿಂದ ನಾನು ಸ್ವಲ್ಪ ಡಿಲೇ ಮಾಡಿದೆ. ಸೊ ನಾನು ಹೇಳ್ತೀನಿ ಯಾಕೆ ಡಿಲೇ ಆಯ್ತಂತಾನು ವಿತ್ ವ್ಯಾಲಿಡ್ ರೀಸನ್. ಆಯ್ತಾ? ಸೊ ಓಕೆ, ಅದೊಂದು ಇದಾಯ್ತು. ಸೊ ಮತ್ತೆ is it ಒಬ್ರು ಯಾರೋ in AO application, is it okay to fill only UG details or we should need to fill PG? See ನೋಡಿ, ನಿಮ್ಮ ಕ್ವಾಲಿಫಿಕೇಶನ್ AO ಅಥವಾ AA ಗೆ ರಿಕ್ವೈರ್ಡ್ ಕ್ವಾಲಿಫಿಕೇಶನ್ ಏನಿದೆ ಅದು BSc ಅಗ್ರಿ. ಸೊ BSc ಅಗ್ರಿ ಅಥವಾ ಬಿಟೆಕ್. ಸೊ ಅಲೈಡ್ ಸೈನ್ಸ್ ಅಲ್ಲಿ 15% ಮತ್ತೆ 85% ಗೆ BSc ಮಾತ್ರ ಕೇಳಿದ್ದಾರೆ. ಅದಕ್ಕೆ ಇಲ್ಲಿ ಯಾವುದೇ ತರ PG ಹಾಕೋದಕ್ಕೆ ನಿಮ್ಗೆ ಪ್ರಾವಿಷನ್ ಇಲ್ಲ. ಸೊ ನೀವು PG ಮಾಡಿದ್ರು ಇಲ್ಲಿ ಯಾವುದೇ ತರ ನೀವು ಕನ್ಸಿಡರ್ ಮಾಡಲ್ಲ ಅದು. ಸೆಕೆಂಡ್, ಫ್ಯೂ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಹೌ ವಿಲ್ ಕನ್ಸಿಡರ್ ಸ್ಪೋರ್ಟ್ಸ್ ಮಾರ್ಕ್ ಇನ್ ರ್ಯಾಂಕಿಂಗ್? ಸಿ, ಸ್ಪೋರ್ಟ್ಸ್ ಮಾರ್ಕ್ಸ್ ಯಾವುದಕ್ಕೂ ಮೆರಿಟ್ ಅಲ್ಲಿ ಕನ್ಸಿಡರ್ ಮಾಡಲ್ಲ. ಓಕೆ. ದೇ ಗಿವ್ ಜಸ್ಟ್ ರಿಸರ್ವೇಶನ್ 2%, but they won't give any marks. Okay, that is, you should clear. Okay. So I luckily got one person, a national sports person, who will be definitely if with a proper profession, definitely he will be in the final list anta helbodu. So that is he is our student. So I am very happy. Sir, ಈಗ PDO exam ಗೆ ಬರೀತಿದ್ದೀನಿ. AO application ಅಲ್ಲಿ ಏನಂತ ಹಾಕ್ಬೇಕು, ಕಂಪಲ್ಸರಿ ಕನ್ನಡ ರಿಲೇಟೆಡ್. ನಾನು ಇದು ಡಿಸ್ಕಸ್ ಮಾಡ್ತೀನಿ. ಕಂಪಲ್ಸರಿ ಕನ್ನಡ PDO ಎಕ್ಸಾಮ್ ಅಲ್ಲಿ ಯಾರ್ಯಾರೆಲ್ಲ ಬರ್ದಿದ್ದೀರಾ, ಸೊ ಅವರು ಸ್ವಲ್ಪ ಡಿಲೇ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಹಾಕೋದನ್ನ. ನಾನು ಹೇಳ್ತೀನಿ ಯಾಕಂತ. ಸೊ ಲೆಟ್ ಸ್ಟಾರ್ಟ್. ಸೊ ಇನ್ನೊಬ್ರು ಸ್ಟೂಡೆಂಟ್ ಕೇಳ್ತಿದ್ರು, ಡೈರಿ ಬಯೋಟೆಕ್ನಾಲಜಿ ಮಾಡಿದೀನಿ ಸರ್, ನನಗೆ ಅಲ್ಲಿ ಆಪ್ಷನ್ ತೋರಿಸ್ತಿಲ್ಲ, ಬಟ್ ಡೈರಿ ಬಯೋಟೆಕ್ನಾಲಜಿ ಡಿಟೆಕ್ ಫುಡ್ ಸೈನ್ಸ್ ಅಂಡ್ ಕೋರ್ಸಸ್ ರಿಲೇಟೆಡ್ ಎಲ್ಲ ನಾವು ಓದಿದೀವಿ, ಆದ್ರೂ ನಮಗೆ ಎಲಿಜಿಬಿಲಿಟಿ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಬಟ್ ದೇ ಆರ್ ನಾಟ್ ಗಿವನ್ ಎಲಿಜಿಬಿಲಿಟಿ ಟು ಅಪ್ಲೈ ಫಾರ್ AO ಇನ್ 15% as well. So this is some of the questions, queries many students has been asking, and the following part is very important. So let's discuss here. So ಇದರಲ್ಲಿ HK ಮತ್ತೆ ನಾನ್ HK ಅಪ್ಲಿಕೇಶನ್ ಏನ್ ಒಂದೇ ಅಪ್ಲಿಕೇಶನ್ ಹಾಕೋದಾ? ಓಕೆ, ನೋ. ಸಿ, ನಾನು ಹೇಳ್ತೀನಿ, ವೆರಿ ವೆರಿ ಇಂಪಾರ್ಟೆಂಟ್. HK ಅಪ್ಲಿಕೇಶನ್ ನೀವು ಹಾಕಿದ್ಮೇಲೆ ನಾನ್ HK ಅಪ್ಲಿಕೇಶನ್ ಅಂದ್ರೆ RPC, ರೆಸಿಡೆನ್ಷಿಯಲ್ ಪೇರೆಂಟ್ ಕಾರ್ಡರ್. ಸೊ ನಾನ್ HK ರೀಜನ್ ಆಗ್ಲಿ HK ರೀಜನ್ ಆಗ್ಲಿ ಬೇರೆ ಬೇರೆ ಸಪರೇಟ್ ಅಪ್ಲಿಕೇಶನ್ ಹಾಕ್ಬೇಕು. ಕ್ಲಿಯರ್? ಸಪರೇಟ್ ಅಪ್ಲಿಕೇಶನ್ ಹಾಕ್ಬೇಕು, ಸಪರೇಟ್ ಆಗಿ ಫೀ ಪೇ ಮಾಡಬೇಕು, ಬೇರೆ ಬೇರೆ ದಿನ ಎಕ್ಸಾಮ್ ಇರುತ್ತೆ.
ಸೊ ದಟ್ ಈಸ್ ಕ್ಲಿಯರ್. ಓಕೆ, ಸೊ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಮೊದಲು ನೀವು ಹೆಚ್ ಕೆ ದವರಿದ್ರೆ ಹೆಚ್ ಕೆ ಅಪ್ಲಿಕೇಶನ್ ಹಾಕಿ, ಅದಾದ್ಮೇಲೆ ನಾನ್ ಹೆಚ್ ಕೆ ಅಪ್ಲಿಕೇಶನ್ 2-3 days ಗ್ಯಾಪ್ ಬಿಡಿ. 2-3 days ಗ್ಯಾಪ್ ಯು ಹ್ಯಾವ್ ಟು ಗಿವ್ ಇಟ್. ಸೊ ಯು ವಿಲ್ ಅಂಡರ್ಸ್ಟ್ಯಾಂಡ್ ವೈ ಐ ಆಮ್ ಟೆಲಿಂಗ್ ಯು. ಸೊ ದಿಸ್ ಯು ಹ್ಯಾವ್ ಟು ಗಿವ್ 2-3 days ಗ್ಯಾಪ್, ರೈಟ್? ಮತ್ತೆ ಕನ್ನಡ ಕಡ್ಡಾಯ, ವೆರಿ ವೆರಿ ಇಂಪಾರ್ಟೆಂಟ್. ಕನ್ನಡ ಕಡ್ಡಾಯ ಯಾಕೆ ಹೇಳ್ತೀನಂದ್ರೆ, ಇದ್ರಲ್ಲಿ ನೀವು ಕ್ವಾಲಿಫೈ ಆಗ್ಲಿಲ್ಲ ಅಂದ್ರೆ ನೀವು ಇದು ಕಂಪಲ್ಸರಿ ಕನ್ನಡ ಕ್ವಾಲಿಫೈ ಆಗ್ಲಿಲ್ಲ ಅಂದ್ರೆ ಜಿ ಕೆ ಮತ್ತೆ ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದ್ರು ನೀವು ವೆರಿಫಿಕೇಶನ್ ನಮಗೆ ಅರ್ಹರಾಗಲ್ಲ. ಓಕೆ, ಸೊ ಅದಕ್ಕೋಸ್ಕರ ಕ್ವಾಲಿಫೈಯಿಂಗ್ ಕಡ್ಡಾಯ ಕನ್ನಡ ವೆರಿ ಇಂಪಾರ್ಟೆಂಟ್. ಇಲ್ಲಿ ಇನ್ನೊಂದು ಕ್ವಶನ್ ಏನ್ ಕೇಳಿದ್ರ ಅಂದ್ರೆ ಸ್ಟೂಡೆಂಟ್ಸ್, ಸರ್ ನಾನು ಪಿ ಡಿ ಓದಲ್ಲಿ ಚೆನ್ನಾಗಿ ಮಾಡಿದ್ದೀನಿ, ಸೊ ಇನ್ನ ಇದು ರಿಸಲ್ಟ್ ಬಂದಿಲ್ಲ, ಸೊ ನಾನು ಈಗ ನನಗೆ ಕನ್ಫರ್ಮ್ಲಿ ಹೇಳ್ತೀನಿ ನಾನು ಪಿ ಡಿ ಒ ಕ್ವಾಲಿಫೈ ಆಗ್ಬಿಡ್ತೀನಿ, ಸೊ ನಾನು ಈಗ ಎ ಒ ಅಪ್ಲಿಕೇಶನ್ ಅಲ್ಲಿ ಕ್ವಾಲಿಫೈಡ್ ಅಂತ ಹಾಕ್ಲಾ ಅಂತ ಕೇಳ್ತಿದ್ರು. ಸೊ ಸಿ, ನಿಮ್ಗೆ ಗೊತ್ತದು ನೀವು ಕ್ವಾಲಿಫೈ ಆಗ್ತೀರ ಅಂತ, ಬಟ್ ಅಫಿಷಿಯಲಿ, ಸೊ ಅಫಿಷಿಯಲಿ ಇಂಪಾರ್ಟೆಂಟ್, ಅಫಿಷಿಯಲಿ ವರ್ಡ್ ಇಸ್ ಇಂಪಾರ್ಟೆಂಟ್. ಅಫಿಷಿಯಲಿ ನಿಮ್ಗೆ ಗೊತ್ತಿಲ್ಲ, ಅಫಿಷಿಯಲಿ KPSC ಅವ್ರಿಗೆ ಗೊತ್ತಿರುತ್ತೆ. ಅವ್ರ ಸರ್ಟಿಫಿಕೇಟ್ ಕೊಡೋ ತನಕ ನಿಮ್ಮ ಹೆಸರು, ಹಾಲ್ ಟಿಕೆಟ್ ನಂಬರ್ ಇರೋ ತನಕ ಸ್ಟಿಲ್ ಯು ಆರ್ ನಾಟ್ ಕ್ವಾಲಿಫೈಡ್. ಅದಕ್ಕೆ ಪಿ ಡಿ ಒ ಎಕ್ಸಾಮ್ ಯಾರೆಲ್ಲ ಬರ್ದಿದ್ದೀರಾ ಅವರು ಕೆಲವೊಂದ್ ದಿನ ವೇಟ್ ಮಾಡಿ, ಸ್ವಲ್ಪ ತಾಳ್ಮೆಯಿಂದ 1-2 weeks ವೇಟ್ ಮಾಡಿ. ಅಟ್ಲೀಸ್ಟ್ 15th January ನೀವು ಅಪ್ಲೈ ಮಾಡೋದಕ್ಕೆ ವೇಟ್ ಮಾಡಿ. ಅಷ್ಟ್ರೊಳಗಡೆ ನಮ್ಗೆ ಪಿ ಡಿ ಒ ಸರ್ಟಿಫಿಕೇಟ್, ಪಿ ಡಿ ಒ ಕನ್ನಡ ಕಡ್ಡಾಯ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಚಲೋ ಅನ್ಸುತ್ತೆ. ಯಾಕಂದ್ರೆ ಮತ್ತೊಮ್ಮೆ ನೀವು ಎ ಒ ಎಕ್ಸಾಮ್ ಅಲ್ಲಿ ಬರೆಯೋ ಅವಶ್ಯಕತೆ ಇರಲ್ಲ. ಮತ್ತೊಮ್ಮೆ ನೀವು ಎ ಒ ಎಕ್ಸಾಮ್ ಅಲ್ಲಿ ಕಡ್ಡಾಯ ಕನ್ನಡ ಬರೆಯೋ ಅವಶ್ಯಕತೆ ಇರಲ್ಲ. ಸೊ ಅದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಇದೊಂದು ಕ್ಲಿಯರ್. ಓಕೆ, ನೀವು ಪಿ ಡಿ ಒ ಬರ್ದಿರೋರು ಕನ್ಫರ್ಮ್ ಆಗಿ ಕ್ಲಿಯರ್ ಆಗ್ತೀರಾ ಅಂದ್ರೆ ವೇಟ್ ಮಾಡಿ ಇನ್ನ 1-2 weeks, ಅದಾದ್ಮೇಲೆ ಅಪ್ಲಿಕೇಶನ್ ಹಾಕೊಳ್ಳಿ. ಇನ್ ಕೇಸ್ ನೀವು ಕ್ವಾಲಿಫೈ ಆದ್ರೆ ನೀವು ಮತ್ತೊಮ್ಮೆ ಕಡ್ಡಾಯ ಕನ್ನಡ ಬರೆಯೋ ಅವಶ್ಯಕತೆ ಇರಲ್ಲ. ಸೊ ಅದನ್ನ ಒಂದು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಆಲ್ ಸೆಮಿಸ್ಟರ್ ಕಾರ್ಡ್ಸ್ ಆರ್ ಮ್ಯಾಂಡೇಟರಿ. ಸೊ ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ್ದು ಮಿಸ್ ಮಾಡಂಗಿಲ್ಲ. ಯಾಕಂದ್ರೆ ಇದು ನೀವು ಅಪ್ಲಿಕೇಶನ್ ಏನ್ ಹಾಕಿರ್ತೀರಾ, ಅಪ್ಲಿಕೇಶನ್ ಅಲ್ಲಿ ಏನೇನ್ ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡಿರ್ತೀರಲ್ಲ, ಅದೇ ಡಾಕ್ಯುಮೆಂಟ್ ಒಂದು ಸೆಟ್ ಕೆಪಿಎಸ್ಸಿ ಕಡೆ ಇರುತ್ತೆ, ಒಂದು ಸೆಟ್ ಕೆಪಿಎಸ್ಸಿ ಕಡೆ ಇರುತ್ತೆ. ಅದೇ ಡಾಕ್ಯುಮೆಂಟ್ಸ್ ನೀವು ತಗೊಂಡ್ ಹೋಗ್ಬೇಕು. ಈವನ್ ಅದೇ ಫೋಟೋಸ್ ಕೂಡ ನೀವು ತಗೊಂಡ್ ಹೋಗ್ಬೇಕು. ಅಲ್ಲಿ ಸ್ವಲ್ಪ ಏರಿಪೇರಿ ಆದ್ರಂದ್ರೆ ಅಲ್ಲಿ ಪಕ್ಕ ನಿಮ್ಗೆ ವೆರಿಫಿಕೇಶನ್ ಅಲ್ಲಿ ತೊಂದರೆ ಮಾಡ್ತಾರೆ. ಓಕೆ, ಸೊ ನಾನು ಪಿ ಡಿ ಒ ಎಕ್ಸಾಮ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಕಡ್ಡಾಯ ಕನ್ನಡದ್ದು ವ್ಯಾಲ್ಯೂಯೇಷನ್ ಆಗ್ತಿದೆ ಇನ್ನ. ಸೊ ಇವ್ಯಾಲ್ಯೂಯೇಷನ್ ಆಗಿದ ತಕ್ಷಣ ನಿಮ್ ಸರ್ಟಿಫಿಕೇಟ್ ಪ್ರೋಸೆಸ್ ಬೇಗನೆ ಆಗ್ಬೋದು ಅನ್ಕೊಂಡು ಒಂದು ಇನ್ನರ್ ಫೀಲಿಂಗ್ ಅಷ್ಟೇ. ಸೊ ಸ್ವಲ್ಪ ವೇಟ್ ಮಾಡಿ. ಅಂಡ್ ಮೋರ್ ಎವರ್ ಸೆಕೆಂಡ್ ಪಾಯಿಂಟ್, ಆಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಸ್ ಆರ್ ಇಂಪಾರ್ಟೆಂಟ್. ಇದು ಎರಡು ಕ್ಲಿಯರ್ ಆಗಿರ್ಬೇಕು. ಮತ್ತೆ ಜಸ್ಟ್ ಈಗ ತಾನೇ ಇದು ಗ್ರಾಜುಯೇಷನ್ ಮುಗಿಸಿರೋರಿಗೆ PDC ಕಡ್ಡಾಯ ಕಂಪಲ್ಸರಿ ಇರಬೇಕು. ಸೊ ಅಥವಾ ಕಾನ್ವೊಕೇಶನ್ ಸರ್ಟಿಫಿಕೇಶನ್ ನಿಮ್ಮಲ್ಲಿ ಇಲ್ಲ ಅಂದ್ರೆ ನೋ ಇಶ್ಯೂ, ವೆರಿಫಿಕೇಶನ್ ಟೈಮಲ್ಲಿ ಕೊಡ್ಬೋದು ಅಥವಾ PDC ಸಬ್ಮಿಟ್ ಮಾಡ್ಬೋದು. ಸೊ ಮತ್ತೆ 10th ಮತ್ತೆ 12th ಮಾರ್ಕ್ಸ್ ಕಾರ್ಡ್ಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡಿಟಿ ನೋಡ್ಕೊಳ್ಳಿ. ಎಕ್ಸ್ಪೈರ್ ಆಗಿದ್ರೆ ಅದನ್ನ ಸಬ್ಮಿಟ್ ಮಾಡಕ್ ಹೋಗ್ಬೇಡಿ. NOC, ಈ NOC ಯಾಕೆ ಇಂಪಾರ್ಟೆಂಟ್ ನಾನು ಹೇಳ್ತೀನಿ. ಬಹಳಷ್ಟು ಜನ ಅನ್ಕೊಂಡಿದ್ದಾರೆ NOC ಬೇಕಾಗಿಲ್ಲ ಅಂತ. ತಪ್ಪೋದು. ನನಗ್ ಗೊತ್ತು. ನೋಡಿ, ನಿಮ್ಮ ಸ್ವತಃ ಹೋಮ್ ಡಿಪಾರ್ಟ್ಮೆಂಟ್, ಈಗ ಸಪೋಸ್ ನೀವು ಒಂದು ಯಾವ್ದು FDA ಆಗಿದ್ದೀರಾ ಅನ್ಕೊಡಿ. ಸೊ FDA ಸಿವಿಲ್ ಅಂಡ್ ಫುಡ್ ಅದರಲ್ಲಿ ಇದ್ದೀರಾ, ಅಥವಾ ಕೋಆಪರೇಟಿವ್ಸ್ ಅಲ್ಲಿ ಇದ್ದೀರಾ, ಎಲ್ಲೋ ಇದ್ದೀರಾ. ಸೊ ನೀವು AO ಆಗಿ ಬಂದ್ರಿ, AO ಆಗಕ್ಕೆ ನೀವು ಬಂದ್ರಿ. ಸೊ ನೀವು ಇಲ್ಲಿ ವರ್ಕ್ ಮಾಡ್ತಿದ್ದೀರಾ ಈ ಇಲಾಖೆಯಲ್ಲಿ, AO ನಿಮ್ ಸೆಲೆಕ್ಟ್ ಆಯ್ತು, ಎಕ್ಸಾಮ್ ರಿಸಲ್ಟ್ ಬಿಟ್ರು, ಬಟ್ ರಿಸಲ್ಟ್ ಆಗಿದ ತಕ್ಷಣ ಸಿಂಧುತ್ವ ಪ್ರೋಸೆಸ್ ಆಗುತ್ತೆ. ಓಕೆ, ನಿಮ್ಮ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಶನ್ ಆಗುತ್ತೆ. ಈ ಸಿಂಧುತ್ವ ಪ್ರೋಸೆಸ್ ನಡೆಸೋ ಟೈಮಲ್ಲಿ ನೀವು ಈ ಇಲಾಖೆಯಿಂದ ನಿಮ್ ರಿಲೀವಿಂಗ್ ತಗೊಳ್ಬೇಕು. ನೀವು ರಿಲೀವಿಂಗ್ ತಗೊಳ್ಬೇಕಾದ್ರೆ ನೀವು ಮೊದಲೇ ಅವ್ರಿಗೆ ಇನ್ಫಾರ್ಮ್ ಮಾಡಿರ್ಬೇಕು, ನಾನು ಈ ತರ AO ಎಕ್ಸಾಮ್ಗೆ ಅಪ್ಲೈ ಮಾಡ್ತಿದ್ದೀನಿ, ನನಗೆ NOC ಕೊಡಿ. NOC ಅಂದ್ರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ. ಸೊ ಇದರಲ್ಲಿ ಡಿಪಾರ್ಟ್ಮೆಂಟ್ ಅವ್ರು ಏನ್ ಹೇಳ್ತಾರಂದ್ರೆ, ಯಾವುದೇ ತರ ಇವರ ವಿರುದ್ಧ ಏನೇ ಕ್ರಮ ಆಗ್ಲಿ, ಲೀಗಲಿ ಸಿವಿಲ್ ಏನೇ ಯಾವುದು ಕೇಸಸ್ ಏನಿಲ್ಲ, ದೇ ಕ್ಯಾನ್ ಅಪ್ಲೈ ಇಟ್ ಅಂತ ಅಷ್ಟೇ. ಸೊ ನೋ ಇಶ್ಯೂ. ಸೊ ಯು ಹ್ಯಾವ್ ಟು ಗೆಟ್ NOC ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಮತ್ತೆ ರೀಸೆಂಟ್ ಪಾಸ್ಪೋರ್ಟ್ ಫೋಟೋಸ್ ಇಟ್ಕೊಳ್ಳಿ, ಅದನ್ನೇ ನೀವು ಅಪ್ಲೈ ಮಾಡಿ. ಇಷ್ಟು ಡಾಕ್ಯುಮೆಂಟ್ಸ್ ನೀವು ಕಂಪಲ್ಸರಿ ಮ್ಯಾಂಡೇಟರಿಲಿ ಇಟ್ಕೊಂಡು ನೀವು ಅಪ್ಲಿಕೇಶನ್ ನ ಹಾಕ್ಬೇಕು. ನಾನು ಲೈವ್ ಆಗಿ ಸೆಕೆಂಡ್ ವಿಡಿಯೋದಲ್ಲಿ ಯಾವ ತರ ಹಾಕ್ಬೇಕು ಅನ್ನೋದನ್ನ ತೋರಿಸ್ತೀನಿ. ಸೊ ಸೆಕೆಂಡ್ ವಿಡಿಯೋನ ನೋಡಿ. ಸೊ ನಿಮ್ಮ
ಫ್ರೆಂಡ್ಸ್ ಅಲ್ಲಿ ಶೇರ್ ಮಾಡಿ ಇದು. ಮತ್ತೆ ನಿಮ್ಗೆ ಏನಾದ್ರೂ ಬೇರೆ ಪ್ರಾಬ್ಲಮ್ಸ್ ಇದ್ರೆ ನಮ್ಮ ಅಗ್ರಿ ವಾರಿಯರ್ಸ್ ಅಂತ ಇದೆ ಅಥವಾ ನಮ್ಮ ಫೋರ್ಸೈಟ್ ಅಂತ ಇದೆ, ಆ ಚಾನೆಲ್ ಅಲ್ಲಿ ನೀವು ಕಾಮೆಂಟ್ ಮಾಡಿ ಮಾಹಿತಿಯನ್ನ ಪಡಿಬಹುದು. ಥ್ಯಾಂಕ್ ಯು.